ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9ಕ್ಕೆ. ಸೋಂಕಿನ ಆರ್ಭಟಕ್ಕೆ ಬೆದರಿ ಸಾವಿನ ಸರಣಿಗೆ ಹೆದರಿ ಬೆಂಗಳೂರಿಗೆ ಒಂದು ವಾರ ಬೀಗ ಹಾಕಲಾಗಿತ್ತು. ಒಂದು ವಾರದ ಈ ಲಾಕ್ಡೌನ್ ನಾಳೆ ಅಂತ್ಯವಾಗುತ್ತೆ. ಆದರೆ ಕರೋನಾ ಮಾತ್ರ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಹೀಗಾಗಿಯೇ ಲಾಕ್ಡೌನ್ ವಿಸ್ತರಣೆ ಯಾಕಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ದಿನವಿಡೀ ಚರ್ಚೆ ಮಾಡಿದಂಥ ಸಚಿವರು ವಿಸ್ತರಣೆ ನಿರ್ಧಾರವನ್ನು ಈಗ ಸಿಎಂ ಹೆಗಲಿಗೆ ಹಾಕಿದ್ದಾರೆ. ಬೆಂಗಳೂರಿಗೆ ಬಿದ್ದಿರೋ ಬೀಗ ಓಪನ್ ಆಗುತ್ತಾ? ಬ್ಯಾರಿಕೇಡ್ನಿಂದಲೇ ಮುಚ್ಚಿರೋ ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗ್ತವ? ಅಂಗಡಿಗಳು ತೆರೆಯುತ್ತವಾ? ಮಾಲ್ಗಳ ಬಂದ್ ಮುಕ್ತವಾಗುತ್ತವಾ? ಹೀಗೆ ಬೆಂಗಳೂರಿಗರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕಾಡ್ತಿವೆ. ಯಾಕಂದ್ರೆ ಇವತ್ತು ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಎಂಡ್ ಆಗಲಿದೆ ಒಂದು ವಾರದ ಲಾಕ್ಡೌನ್. ಹಿಂದೆ ಎಂಡ್ ಆಗಲಿದೆ ಒಂದು ವಾರದ ಬೆಂಗಳೂರು ಲಾಕ್ಡೌನ್. ಲಾಕ್ಡೌನ್ಗೆ ಮುಕ್ತಿ ಸಿಗುತ್ತಾ? ಮತ್ತೆ ಮುಂದುವರಿಯುತ್ತಾ? ನಿಜ, ಬೆಂಗಳೂರಿನಲ್ಲಿ ಅಟ್ಟಹಾಸ ಮೆರೆಯುತ್ತಿರೋ ಕೊರೋನಾವನ್ನ ಕಟ್ಟಿ ಹಾಕಲು ಸರ್ಕಾರ ಈಗಾಗಲೇ ಒಂದು ವಾರದ ಲಾಕ್ಡೌನ್ ಹೇರಿದೆ. ಇಂದು ಈ ಲಾಕ್ಡೌನ್ ಮುಗಿಯುತ್ತಿರೋ ಬೆನ್ನಲ್ಲೇ ನಿನ್ನೆ ಸಿಎಂ ಬಿಎಸ್ವೈ ಸಚಿವರ ಸಭೆ ನಡೆಸಿದ್ರು. ಮತ್ತೊಂದೆಡೆ ಟಾಸ್ಕ್ ಫೋರ್ಸ್ ಸಭೆಯು ಅಪೂರ್ಣವಾಗಿದ್ದು ಲಾಕ್ಡೌನ್ ಮುಂದುವರಿಸಬೇಕೋ ಬೇಡವೋ ಅನ್ನೋ ಬಗ್ಗೆ ಯಾವುದೇ ನಿರ್ಧಾರ ಆಗಿಲ್ಲ. ಎಸ್, ಕೊರೋನಾ ಚೈನ್ ಲಿಂಕ್ಗೆ ಬ್ರೇಕ್ ಹಾಕಬೇಕು ಅಂದ್ರೆ ಬೆಂಗಳೂರಲ್ಲಿ ಅಟ್ಟಹಾಸ ಮೆರೆಯುತ್ತಿರೋ ಹೆಬ್ಬಾರಿಯನ್ನ ಮಟ್ಟ ಹಾಕಬೇಕು ಅಂದ್ರೆ ಲಾಕ್ಡೌನ್ ಬೇಕೇ ಬೇಕು ಅಂತ ತಜ್ಞರಿಂದ ಹಿಡಿದು ಬಿಬಿಎಂಪಿ ಮೇಯರ್ ಎಲ್ಲರೂ ಆಗ್ರಹ ಮಾಡ್ತಿದ್ದಾರೆ. ಆದ್ರೆ ಸರ್ಕಾರಕ್ಕೆ ಈಗ ಹೇರಿರೋ ಒಂದು ವಾರದ ಲಾಕ್ಡೌನ್ ಮುಂದುವರಿಸೋಕೆ ಯಾವುದೇ ಇಚ್ಛೆ ಇದ್ದಂತೆ ಕಾಣ್ತಿಲ್ಲ. ನಿನ್ನೆ ನಡೆದ ಟಾಸ್ಕ್ ಫೋರ್ಸ್ ಸಭೆಯಲ್ಲೂ ಈ ಬಗ್ಗೆ ಪ್ರಸ್ತಾಪವೂ ಆಗಿದೆ. ಹಾಗೆ ಸಿಎಂ ಬಿಎಸ್ವೈ ಸಚಿವರುಗಳ ಜೊತೆ ನಡೆದ ಸಭೆಯಲ್ಲೂ ಲಾಕ್ಡೌನ್ ಬಗ್ಗೆ ಚರ್ಚೆ ಆಗಿದೆ ಎನ್ನಲಾಗ್ತಿದೆ. ಆದ್ರೆ ಸಚಿವ ಸುಧಾಕರ್ ಗುಟ್ಟು ಬಿಟ್ಟುಕೊಡದೆ ಲಾಕ್ಡೌನ್ ಮುಂದುವರಿಸಲ್ಲ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಬಗ್ಗೆ ಸಿಎಂ ಬಿಎಸ್ವೈನೇ ಸ್ಪಷ್ಟಪಡಿಸುತ್ತಾರೆ ಅಂತ ಹೇಳಿದ್ರು. ಸಂಪೂರ್ಣವಾಗಿ ಲಾಕ್ಡೌನ್ ಬಗ್ಗೆ ಸಂಜೆ ಅಷ್ಟೊತ್ತಿಗೆ ಎಲ್ಲವೂ ಕೂಡ ನಿಮ್ಗೆ ಪ್ರಕಟಿಸ್ತೀವಿ. ಭಾನುವಾರ ಏನ್ ಮಾಡ್ತೇವೆ, ರಾತ್ರಿ ಏನ್ ಮಾಡ್ತೇವೆ, ಆದ್ರೆ ಲಾಕ್ಡೌನ್ ಅಂತೂ ಮುಂದುವರಿಯಲ್ಲ ಅಂತ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿ ಅಂದ ಹಾಗೆ ಲಾಕ್ಡೌನ್ ವಿಚಾರ ಪ್ರತಿ ಬಾರಿ ಪ್ರಸ್ತಾಪ ಆದಾಗ್ಲೂ ಸಿಎಂ ಬಿಎಸ್ವೈ ಸಚಿವರ ಮಾತಿಗೆ ಹೇಳಿದ್ದು ಲಾಕ್ಡೌನ್ ಬಿಟ್ಟು ಬೇರೆ ಮಾರ್ಗವನ್ನ ಹುಡುಕಿ ಅಂತ. ಹೀಗೆ ಹೇಳ್ತಿದ್ದ ಸಿಎಂ ರೇ ಬೆಂಗಳೂರಿನಲ್ಲಿ ಒಂದು ವಾರದ ಲಾಕ್ಡೌನ್ ಘೋಷಣೆ ಮಾಡಿದ್ರು. ಈಗ ಏನನ್ನು ವ್ಯವಸ್ಥೆ ಮಾಡದೆ ತಜ್ಞರ ಅಭಿಪ್ರಾಯದಂತೆ ಲಾಕ್ಡೌನ್ ಮುಂದುವರಿಸಬೇಕು ಅಂತ ಬಿಬಿಎಂಪಿ ಹೇಳಿದ್ರು. ಬೆಂಗಳೂರಿನ ಕೆಲವು ಜನರು ಹೇಳಿದ್ರು ರಾಜ್ಯ ಸರ್ಕಾರ ಒಲವು ತೋರುತ್ತಿಲ್ಲ. ಅದಕ್ಕೆ ಪ್ರಮುಖ ಮತ್ತು ಪ್ರಧಾನ ಕಾರಣ ಅಂದ್ರೆ ರಾಜ್ಯದ ಆರ್ಥಿಕತೆ. ಅಂದಹಾಗೆ ಆರ್ಥಿಕ ಹೊಡೆತ ಬೀಳುವ ಆತಂಕದಿಂದ ಲಾಕ್ಡೌನ್ ಬೇಡ ಅನ್ನೋ ನಿಲುವು ಸರ್ಕಾರಕ್ಕಿದೆ. ಯಾಕಂದ್ರೆ ಸರ್ಕಾರದ ಒಟ್ಟು ಆದಾಯ 50%ಕ್ಕಿಂತ ಹೆಚ್ಚು ಪಾಲು ಬೆಂಗಳೂರಿನಿಂದಲೇ ಬರುತ್ತೆ. ಹೀಗಾಗಿ ಬೆಂಗಳೂರಿನಲ್ಲಿ ಮತ್ತೆ ಲಾಕ್ಡೌನ್ ಆದ್ರೆ ಆದಾಯದ ಮೂಲ ಸ್ಥಗಿತಗೊಳ್ಳುತ್ತೆ. ಹೀಗಾಗಿ ಸೋಂಕಿನ ಸ್ಫೋಟವಾಗ್ತಿದ್ರೂ ಸರ್ಕಾರ ಲಾಕ್ಡೌನ್ಗೆ ಹಿಂದೇಟು ಹಾಕ್ತಿದೆ. ಸದ್ಯ ಬಿಬಿಎಂಪಿ ಸೋಂಕು ನಿಯಂತ್ರಣಕ್ಕಾಗಿ ಲಾಕ್ಡೌನ್ ಬೇಕು ಅಂತ ಹೇಳ್ತಿದೆ. ಆದ್ರೆ ಬಿಬಿಎಂಪಿಗೆ ಹಣಕಾಸು ವ್ಯವಸ್ಥೆ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರವೇ. ಹೀಗಾಗಿ ಬೆಂಗಳೂರು ಬಂದ್ ಮಾಡಿದ್ರೆ ಹಣ ಎಲ್ಲಿಂದ ಹೊಂದಿಸುವುದು ಅನ್ನೋ ಚಿಂತೆ ಸರ್ಕಾರಕ್ಕಿದೆ. ಜನರು ಲಾಕ್ಡೌನ್ ಬೇಕು ಎನ್ನುತ್ತಿದ್ರು ಲಾಕ್ಡೌನ್ಗೆ ಹಲವರಿಂದ ವಿರೋಧ ಇದೆ. ಹೀಗಾಗಿ ಆರ್ಥಿಕತೆ ಹಾಗೂ ಕೊರೋನಾ ತಡೆಗಟ್ಟುವಿಕೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಸರ್ಕಾರದ ನಿಲುವು. ಒಟ್ನಲ್ಲಿ ಕಳೆದ 6 ದಿನದಿಂದ ಸ್ತಬ್ಧವಾಗಿರೋ ಬೆಂಗಳೂರಲ್ಲಿ ಇಂದು ಲಾಕ್ಡೌನ್ ಅಂತ್ಯವಾಗ್ತಿದೆ. ಆದ್ರೆ ಈ ಲಾಕ್ಡೌನ್ ನಿಂದ ಸಿಟಿಯಲ್ಲಿ ಕೊರೋನಾ ಹೊಡೆತ ಮಾತ್ರ ಕಮ್ಮಿ ಆಗ್ತಿಲ್ಲ. ಹೀಗಾಗಿಯೇ ಲಾಕ್ಡೌನ್ ಮುಂದುವರಿಕೆಗೆ ಒತ್ತಡ ಹೆಚ್ಚಾಗ್ತಿದೆ. ಸದ್ಯ ಸಿಎಂ ಅಂಗಳದಲ್ಲಿ ಚೆಂಡು ಇದ್ದು ಬಿಎಸ್ವೈ ಇಂದು ಬೆಂಗಳೂರಿನ ಭವಿಷ್ಯ ಬರೆಯಲಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9 ನಲ್ಲಿ ಮಾತ್ರ.